ಸುವರ್ಣ ಮರುಭೂಮಿ ಮೇಲೆ ಹಾಸಿ ಮರಳಿನ ಗುಡ್ಡಗಳನ್ನು ದೀರ್ಘ ನೆರಳುಗಳಲ್ಲಿ ಮಲಗಿಸಿದಾಗ ಒಂದು ಕಥೆ ಪುನಃ ಉಸಿರೆಳೆಯಿತು. ಮಂದ ಗಾಳಿಯು ಮರಳನ್ನು ನೃತ್ಯಗೊಳಿಸುತ್ತಿತ್ತು. ದೂರದಲ್ಲಿ ಪುರಾತನ ದೇಗುಲದ ಗಂಟೆಗಳು ಮೊಳಗುತ್ತಿದ್ದವು. ಪೂಜಾರಿಗಳು ಬೆಳಗಿನ ಪೂಜೆಗೆ ತೆರಳುತ್ತಿದ್ದರು. ಏಕಾಂತ ಮರುಭೂಮಿಯ ನಡುವೆ ಎರಡು ಸಾಮ್ರಾಜ್ಯಗಳು, ಎರಡು ಭಾಗ್ಯಗಳು, ಎರಡು ದಾರಿಗಳು, ಒಂದು ಅದೆಮರೆಯ ಲಿಖಿತದ ಕಡೆ ಸಾಗುತ್ತಿದ್ದವು. ಇದು ಶುರುವಾಗುತ್ತದೆ ಸೂರ್ಯಗಢ ಮತ್ತು ನಂದಸ್ಥಳದ ಕಥೆ. ಅದರೊಳಗೆ ವೀರರ ಹೃದಯ ಹಾಗೂ ದೇವತೆಯ ಕರುಣೆ ಸೇರಿ ರಚಿಸಿದ ಅಮರ ಪ್ರೇಮ ಕಥೆ. ಮರುಭೂಮಿಯ ಗರಿಷ್ಠ ಉಷ್ಣದಲ್ಲೂ ನಂದಸ್ಥಳದ ಯೋಧರ ತಾಳಿಮೆ ನಿಂತಿರಲಿಲ್ಲ. ಗದ್ದಲದ ನಡುವೆ ಒಬ್ಬನೇ ವ್ಯಕ್ತಿಯ ಚಲನನೆ ಕಣ್ಣು ಸೆಳೆಯುತ್ತಿತ್ತು. ಅವರು ನಂದಸ್ಥಳದ ಮಹಾರಾಜ ರುದ್ರಾಕ್ಷ. ಉನ್ನತ ಗಾತ್ರದ ದೇಹ, ಚಂಚಲವಲ್ಲದ ದೃಷ್ಟಿ, ಶಸ್ತ್ರವನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಪ್ರಕೃತಿ ಸ್ತಬ್ಧವಾಗುವಷ್ಟು ಸಾಮರ್ಥ್ಯ. ಶಕ್ತಿಗಳನ್ನ ಒಂದೇ ಹೊಡೆತದಲ್ಲಿ ತಡೆಯುವ ಶಕ್ತಿ. ರಕ್ತದಲ್ಲೇ ಹುಟ್ಟಿದ ಯುದ್ಧ ನೃತ್ಯ. ಪ್ರತಿಯೊಂದು ಹೆಜ್ಜೆಯ ಹಿಂದೆಯೂ ಧೂಳು ಮೋಡಗಳು. ಈ ಯೋಧ ಕೇವಲ ಬಲಿಷ್ಠನಲ್ಲ, ಅವನು ಕೇವಲ ಯುದ್ಧಕ್ಕಾಗಿ ಹುಟ್ಟಿಲ್ಲ. ಹೃದಯದಲ್ಲಿರುವ ಮೌನ ಒಂದು ದಿನ ಅವನನ್ನು ಒಬ್ಬರ ಬಳಿಗೆ ಕರೆದೊಯ್ಯಲಿದೆ. ಆಗಲೇ ಒಬ್ಬ ಮಂತ್ರಿ ಓಡುತ್ತಾ ಬಂದನು. ಅವನ ಕೈಯಲ್ಲಿ ಸೂರ್ಯಗಢದ ಮುದ್ರೆ ಹೊಂದಿದ ಒಂದು ಚೀಟಿ. ಈ ಒಂದು ಚೀಟಿ ಎರಡು ಸಾಮ್ರಾಜ್ಯಗಳ ಭವಿಷ್ಯವನ್ನೇ ಬದಲಿಸಬೇಕಿತ್ತು. ಯುದ್ಧ ಕುದುರೆಯ ಮೇಲೆ ಏರಿ ಗವಾಕ್ಷಿ ವೇದಿಕೆಯಿಂದ ಹೊರಟಾಗ ಆತನ ದೃಷ್ಟಿ ಒಂದೇ ಕಡೆ, ಸೂರ್ಯಗಢದತ್ತ. ಮರಳು ನದಿಗಳನ್ನು ದಾಟುತ್ತಾ ಕಾಡಿನ ಮೂಲಕ ಸಾಗುತ್ತಾ ಬೆಳಕು ಮತ್ತು ನರಳಿನ ನಡುವೆ ಒಂದು ದೃಶ್ಯ ನಿಧಾನವಾಗಿ ಕಾಣಿಸಿತು. ಸೂರ್ಯಗಢ. ಆತನ ಜೀವನ ಬದಲಾಗಲಿರುವ ಕ್ಷಣ ಸಮೀಪಿಸುತ್ತಿತ್ತು. ಹೊಳೆ ಸೂರ್ಯಗಢದ ಅರಮನೆ ತೋಟಗಳ ಮೇಲೆ ಹರಿಯುತ್ತಿತ್ತು. ಕಮಲದ ಹೂಗಳು ನಿಧಾನವಾಗಿ ಅರಳುತ್ತ, ಮೋರಗಳು ತಮ್ಮ ಬಣ್ಣದ ರೆಕ್ಕೆಗಳನ್ನು ಬಿಚ್ಚಿ ಆಡುತ್ತ ಅವಳು ಬಂದಳು. ಮಹಾರಾಣಿ ತ್ರಿಶಲಾದೇವಿ. ದೇವತೆಗಳ ಕರುಣೆಯಂತೆ ಕಣ್ಣುಗಳ ಹೊಳೆಯಾಟ, ಮಂದಹಾಸದ ಶಾಂತಿ. ಅವಳಲ್ಲಿ ರಾಜಧಾನಿಯ ತಾಯಿ, ದೇವಾಲಯದ ದೀಪ, ಜನರ ಜೀವ. ಅವಳಿಗೆ ಬಂದ ಸುದ್ದಿ, ನಂದಸ್ಥಳದ ಮಹಾರಾಜ ರುದ್ರಾಕ್ಷ ಸೂರ್ಯಗಢಕ್ಕೆ ಬರ್ತಿದ್ದಾರೆ. ಅವಳು ನಿಂತಲೇ ಆಲೋಚಿಸಿತು. ಪರಿಚಯವಿಲ್ಲ, ಆದರೆ ಹೃದಯದೊಳಗೊಂದು ಅಪರಿಚಿತ ನಾದ ಮೂಡಿತು. ಸೀಮಾ ದೇವಾಲಯದಲ್ಲಿ ಎರಡು ಸಾಮ್ರಾಜ್ಯಗಳ ಸೇನೆಗಳು ಎದುರು ನಿಂತಾಗ ಗಾಳಿ ಕೂಡ ನಿಶ್ಶಬ್ದಗೊಂಡಿತ್ತು. ಮೊದಲು ಪ್ರವೇಶಿಸಿದವರು ಮಹಾರಾಜ ರುದ್ರಾಕ್ಷ. ಬಲಿಷ್ಠ, ಶಾಂತ, ಗಂಭೀರ. ನಂತರ ಪ್ರಕಾಶದಂತೆ ಸಾಗುವ ಆಕೆ ಮಹಾರಾಣಿ ತ್ರಿಶಲಾ. ಅವರು ಮುಖಾಮುಖಿಯಾಗಿ ನಿಂತ ಕ್ಷಣದಲ್ಲಿ ಕಾಲವೇ ತಡಕು ಮಾಡಿಕೊಂಡಿತು. ಅವರ ದೃಷ್ಟಿಗಳು ಸೇರಿದಾಗ ಗಾಳಿಯಲ್ಲಿದ್ದ ಹೂದಳುಗಳು ನಿಲ್ಲಿದಂತಾಯಿತು. ಯಾರಿಬ್ಬರಿಗೂ ಏನೂ ಹೇಳಬೇಕಿರಲಿಲ್ಲ. ಆ ಒಂದು ದೃಷ್ಟಿ ಒಂದು ದಾರಿಯನ್ನು ನಿರ್ಮಿಸಿತು. ಒಂದಾಗಬೇಕಿದ್ದ ಎರಡು ಹೃದಯಗಳ ದಾರಿ. ಅರಮನೆಯ ತೋಟಗಳನ್ನು ತೋರಿಸಿದಳು. ಅವನ ಮೌನವಾಗಿ ಕೇಳುತ್ತಿದ್ದ. ಹುಲ್ಲಿನ ಮೇಲೆ ಬೀಳುವ ಬೆಳಕಿನ ಕಿರಣಗಳು ಅವರ ಮಧ್ಯದ ದೂರವನ್ನು ನಿಧಾನವಾಗಿ ಕರಗಿಸುತ್ತಿದ್ದವು. ಒಮ್ಮೆ ಓದಾಡುವ ಗಾಳಿ ತ್ರಿಶಲಾಳ ದೂಪಟ್ಟೆಯನ್ನು ರುದ್ರಾಕ್ಷನ ಮುಖದ ಮೇಲೆ ತಂದಿತು. ಅವಳು ಲಜ್ಜೆಯಿಂದ ಮುಖ ತಿರುಗಿಸಿದಳು. ಅವನು ಮೊದಲ ಬಾರಿಗೆ ಸ್ವಲ್ಪ ನಗುತ್ತಿದ್ದ. ಮೌನ, ಆದರೆ ತುಂಬಿದ ಮೌನ. ಎರಡು ಕುದುರೆಗಳು ಸಿದ್ಧಗೊಂಡಾಗ ತ್ರಿಶಲಾ ಮೊದಲ ಬಾರಿಗೆ ನಗ್ತಾಳು. ನನ್ನೊಂದಿಗೆ ಸವಾರಿ ಎಂದು ಕೇಳಿದಳು. ಅವರು ಅರಣ್ಯದ ಬೆಳಕಿನಲ್ಲಿ ಸಾಗುತ್ತಾ, ಗಾಳಿ, ಹೂಗಳು, ಬೆಳಕು, ನೆರಳು ಎಲ್ಲವೂ ಒಂದು ಪ್ರೇಮ ಕಾವ್ಯದ ಸಾಲುಗಳಾಗಿ ಮಾರ್ಪಟ್ಟವು. ನದಿಯ ತೀರದಲ್ಲಿ ನಿಂತಾಗ ನೀರಿನಲ್ಲಿ ಅವರ ಪ್ರತಿಬಿಂಬ ಒಟ್ಟಾಗಿ ಕಾಣಿಸುತ್ತಿತ್ತು. ಹೃದಯಗಳು ಇನ್ನೂ ಹೇಳಿರದ ಸತ್ಯವನ್ನು ಅದು ಹೇಳುತ್ತಿತ್ತು. ರಾಜಮಹಲ್ ಪುಸ್ತಕಾಲಯದ ದೀಪದ ಬೆಳಕಿನಲ್ಲಿ ಅವರು ಪುಸ್ತಕಗಳನ್ನು ಓದುತ್ತಿದ್ದರು. ಪದಗಳ ನಡುವೆ ಕಣ್ಣೀಟದ ನಜ್ಜುಗಳು, ಒಂದರ ಕೈ ಒಂದು ಸ್ಪರ್ಶಿಸುವ ಕ್ಷಣ, ಭಾವನೆಗಳ ಸವಿಯನ್ನೇ ಹೇಳುತ್ತಿದ್ದವು. ಅವಳ ಜ್ಞಾನ, ಅವನ ಮೌನ ಎರಡೂ ಸೇರಿ ಹೊಸ ಬಂಧಕ್ಕೆ ಸ್ವರೂಪ ಕೊಡುತ್ತಿದ್ದವು. ಆ ರಾತ್ರಿ ಅವರು ರಾಜಮಹಲ್ ಮೆಟ್ಟಿಲಿನ ಮೇಲೆ ನಿಂತಿದ್ದರು. ಚಂದ್ರನ ಬೆಳಕು ಅವರ ನಡುವಿನ ಗಾಳಿಯನ್ನೇ ಬೆಳ್ಳಿಯನ್ನಾಗಿಸಿ ಬದಲಾಯಿಸಿತು. ತ್ರಿಶಲಾ ಹೊರನೋಡಿ ನಿಂತಾಗ ರುದ್ರಾಕ್ಷ ಅವಳ ಹಿಂದೆ ನಿಂತ. ಹತ್ತಿರ, ಆದರೆ ಅತಿಕ್ರಮಿಸದೆ.
ಚಂದ್ರನ ಸಾಕಷ್ಟಿಯಾಗಿ ಅವರು ಮಾತನಾಡದೆ ಎಲ್ಲವನ್ನೂ ಹೇಳಿಕೊಂಡರು. ಅಕಸ್ಮಾತ್ ಮಳೆ ಆರಂಭವಾಗಿತ್ತು. ತ್ರಿಶಲಾ ತೋಟದೊಳಗೆ ನಡೆದು ಹೋದಳು, ತುಂಬಿದ ಭಾವನೆಗಳನ್ನು ಮರೆಮಾಡಲು. ರುದ್ರಾಕ್ಷ ಅವಳನ್ನು ತಡೆಯಲು ಮಳೆಗೆ ಕಾಲಿಟ್ಟ. ಅವರು ಕೆಲವೇ ಹೆಜ್ಜೆಗಳ ದೂರದಲ್ಲಿ ನಿಂತಿದ್ದರು. ಮೌನ, ಹೃದಯದ ಗುಡುಗು, ಮಳೆ ಮತ್ತು ಪ್ರೇಮದ ಗಾಳಿ. ಅವಳ ಕೈ ನಡುಗು